ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ T20 ಪ್ರಿವ್ಡ್ ಎಲ್ರಿಗೂ ಸ್ವಾಗತ. ಸ್ವಾಗತ. ಸೂಪರ್ ಆಗಿತ್ತು ನಮ್ಮ ಎರಡು T20 ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಸೀರೀಸ್ನಾಗ. ಫುಲ್ ಮಜಾ ಐತೆ ಎರಡು T20ಗ. ಹಂಗೆ ಈ ಮೂರನೇ T20 ಹತ್ತಿಕೊಂಡು ಉರಿದೈತೆ ಹೇಳ್ಬೇಕು. ಎದಕ್ಕಾರ ಈ ಕಡೆ ನಮ್ಮ ಟೀಮ್ ಇಂಡಿಯಾದವ್ರು ಎರಡು T20 ಗೆದ್ದಾರು. ಇರೋ 5 T20ಗ ಒಂದು 3 ಗೆದ್ರೆ ಮುಗಿದು ನಾವು ಸೀರೀಸ್ ಗೆದ್ದಂಗೆ ಆಗೈತಿ. ಅದೇ ನಮ್ಮ ಸೂರ್ಯ ಅವ್ರ ಮುಂದಿನ ಟಾಸ್ಕ್. ಈಗ ಇದಕ್ಕರ ಈ ಮೂರನೇ T20 ಗೆದ್ದಂದ್ರೆ ಕ್ಲೀನ್ ಸ್ವೀಪ್ ಆಕೈತೆ ನಂತರ ಈಗ ಸೀರೀಸ್ ನಾವು ಇಂಡಿಯಾ ಗೆಲ್ತೀವಿ ಆ ಹೋಪ್ ಒಳಗಿರ್ತಾರೆ ನಮ್ಮ ಸೂರ್ಯಕುಮಾರ್ ಯಾದವ್. ಪ್ಲಸ್ ಈ ಗ್ರೌಂಡ್ ವಿಚಾರಕ್ಕೆ ಬಂದ್ರೆ ಇದು ನಡೀಲತ್ತಿರೋದು ರಾಜ್ಕೋಟ್ ಸ್ಟೇಡಿಯಂದಾಗ ನಡೀಲತ್ತೈತಿ ಈ ಮ್ಯಾಚಿನ ಗ್ರೌಂಡಿನ ಸ್ಟಾಟ್ಸ್ ಹಂಗೈತೆ ಅಂದ್ರೆ ಇದ್ರೊಳಗೆ 5 ಮ್ಯಾಚ್ ನಡೆದವು. 5 ಮ್ಯಾಚ್ನಾಗ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು 5 T20 ಮ್ಯಾಚ್ ನಡೆದವು. ಅದ್ರೊಳಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 3 ಸಲ ಮ್ಯಾಚ್ ಗೆದ್ದರು. ಮತ್ತಿನ ಚೇಸ್ ಮಾಡಿದವ್ರು 2 ಸಲ ಮ್ಯಾಚ್ ಗೆದ್ದರು. ಇದ್ರಂತ್ರ ಅಟೆಂಪ್ ಭಾಳ ದೂರ ಇರ್ಲಿಕ್ಕರೆ ಅಂದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಮೇಲ್ಗೈ ಎತ್ತಿತ್ತಂತ ತಿಳಿದೈತೆ ನಮ್ಗೆ. ಮತ್ತು ಇನ್ನು ಈ ಗ್ರೌಂಡಾಗ ಹೈಯೆಸ್ಟ್ ರನ್ ಸೆಟ್ ಐತೆ ಅಂದ್ರೆ ಹೈಯೆಸ್ಟ್ ಸ್ಕೋರ್ ಅಂದ್ರೆ 228. ಅದು ನಮ್ಮ ಇಂಡಿಯಾ ಶ್ರೀಲಂಕಾದವ್ರ ಮೇಲೆ ಹೊಡೆದಿದ್ದು. ಮತ್ತು ಲೋಯೆಸ್ಟ್ ಸ್ಕೋರ್ ಎಷ್ಟು ಅಂದ್ರೆ 86. ಈ ಗ್ರೌಂಡಾಗ ನಮ್ಮ ಇಂಡಿಯಾ ವಿರುದ್ಧ ಸೌತ್ ಆಫ್ರಿಕಾದವರು ಔಟ್ ಆಗಿದ್ದು 86ಗೆ. ಇದು ಮತ್ತಿನ ಈ ಗ್ರೌಂಡಾಗ ಏನೈತಿ ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ ಏನೈತಿ 186 ಐತಿ. ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ ಏನೈತಿ 147 ಐತಿ. ಸೊ ಇದ್ರಿಂದ ಗೊತ್ತಾಗೈತಿ ಈ ಪಿಚ್ನ ಡ್ಯೂ ಬರೋದು ಡೌಟ್ ಐತಿ. ಅಂದ್ರೆ ಬಾಲ್ ಹಳೇದಾಗ್ತಾ ಇದ್ದಂಗೆ ಪಿಚ್ ಹೆಚ್ಚಿಗೆ ಹಳೇ ಆಗ್ತಾ ಇದ್ದಂಗೆ ಬ್ಯಾಟ್ಸ್ಮನ್ಗಳು ಕಷ್ಟ ಆಗ್ತಿದ್ರೆ ಗೊತ್ತಾಕತಿ. ಸೊ ಈ ಪಿಚ್ನಾಗ ಲೋಯೆಸ್ಟ್ ಸ್ಕೋರ್ ಡಿಪೆಂಡ್ ಮಾಡಿದ್ದಂದ್ರೆ 196 ಅಂದ್ರೆ ಇದ್ರ ಮೇಲೆ ಗೊತ್ತಾಗೈತಿ ನಿಮಗೆ. ನಾ 150 160 ತೆಗಿತಂದ್ರೆ ಇಲ್ಲಿ ಡಿಪೆಂಡ್ ಮಾಡೋ ಪಿಚ್ ಅಲ್ಲೈತಿ ನಮಗೆ ಈಸಿಯಾಗಿ ಗೊತ್ತಾಗತಿ. ಸೊ ನೋಡಿ ಮೂರನೇ T20 ಮ್ಯಾಚ್ ಭಾರಿ ಇರ್ತೈತಿ ಗ್ರೌಂಡ್ನಾಗ. ನಮ್ಮ ಇಂಡಿಯಾ ಟೀಮ್ ಕಡೆ ಮೇನ್ ಪಾಯಿಂಟ್ಸ್ ಕಡೆ ಬಂತಂದ್ರೆ ಏನಪ್ಪಾ ಅಂದ್ರೆ ಈ ಮ್ಯಾಚಿಗೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಈ ಸೀರೀಸ್ ಅಂದ್ರೆ ಈ ಪರ್ಟಿಕ್ಯುಲರ್ T20 ಸೀರೀಸ್ ಅಂತ ರೂಲ್ಡ್ ಔಟ್ ಆಗ ರಿಪೋರ್ಟ್ಸ್ ಬರ್ಲತ್ತಾವ. ಯಾಕೆ ಅವ್ರ ಬದಲಿ ಶಿವಮ್ ದುಬೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಸ್ಕ್ವಾಡ್ನಾಗ. ಅವ್ರಿಗೆ ಇಂಜುರಿ ಆಗಿದ್ದ ಕಾರಣ ನಿತೀಶ್ ಕುಮಾರ್ ರೆಡ್ಡಿ ಅವ್ರಿಗೆ ಇಂಜುರಿ ಆಗಿದ್ದ ಕಾರಣ ಅವ್ರ ಬದಲಿ ಶಿವಮ್ ದುಬೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂತಾರೆ ಸ್ಕ್ವಾಡ್ನಾಗ. ನೆಕ್ಸ್ಟ್ ಇನ್ನೂ ಒಂದು ನಮಗೆ ನಾಳೆ ಒಂದು ಬದಲಾವಣೆ ಕಾಣಿಸ್ಬೋದು ಟೀಮ್ ಇಂಡಿಯಾ ಸ್ಕ್ವಾಡ್ನಾಗ. ಅದು ಯಾವುದಪ್ಪ ಅಂದ್ರೆ ರಿಂಕು ಸಿಂಗ್ ಅವ್ರು ಆಡಲಾರ್ದ ಕಾರಣ ನೋಡ್ಬೇಕು ನಾಳೆ T20ಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ಹೆಂಗಿರ್ತೈತಿ. ಹೆಂಗಂದ್ರೆ ಓಪನಿಂಗ್ ಒಳಗೆ ಆಸ್ ಇಟ್ ಈಸ್ ಇದು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇದ್ದೇ ಇರ್ತಾರೋ. ಮತ್ತು ಥರ್ಡ್ ನಂಬರ್ ಐತಿ ತಿಲಕ್ ವರ್ಮಾ ಅವರು ಸ್ಲಾಟ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಾರ ಥರ್ಡ್ ನಂಬರ್ ಸ್ಲಾಟ್ನಾಗ. ಇನ್ನು 4th ನಂಬರ್ ಏನೈತಿ ನಮ್ಮ ಸೂರ್ಯಕುಮಾರ್ ಯಾದವ್ ಆದರು. ಮತ್ತು 5ನೇ ನಂಬರ್ ಏನೈತಿ ಶಿವಮ್ ದುಬೆ ಅವ್ರು ಆಡೋ ಸಾಧ್ಯತೆ ಐತಿ. ಮತ್ತು 6ನೇ ನಂಬರ್ ಏನೈತಿ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು 6ನೇ ನಂಬರ್ ಆಗಿ ಆಡೋ ಸಾಧ್ಯತೆ ಐತಿ. ಮತ್ತು 7ನೇ ನಂಬರ್ ಏನೈತಿ ಅವರು ವಾಷಿಂಗ್ಟನ್ ಸುಂದರ್ ಆಡ್ಬೋದು. ಮತ್ತು 8ನೇ ನಂಬರ್ ಏನೈತಿ ಅಕ್ಷರ್ ಪಟೇಲ್ ಅವ್ರು ಆಡೋ ಎಲ್ಲ ಸಾಧ್ಯತೆ ಐತಿ. 9ನೇ ನಂಬರ್ ಏನೈತಿ ಬಿಷ್ಣೋಯ್ ಅವ್ರು ಆಡೋ ಸಾಧ್ಯತೆ ಐತಿ. ಅದಕ್ಕೆ ಮೊನ್ನೆ ಅವ್ರು ಬ್ಯಾಟಿಂಗ್ ಕೆಪಬಿಲಿಟಿ ತೋರಿಸ್ಯಾರ. ಅದಕ್ಕೆ 10ನೇ ನಂಬರ್ ಏನೈತಿ ಹರ್ಷೀಪ್ ಸಿಂಗ್ ಅವ್ರು ಆಡೋ ಸಾಧ್ಯತೆ ಐತಿ. ಇವ್ರಿಗೆ ಬ್ಯಾಟಿಂಗ್ ಕೆಪಬಿಲಿಟಿ ಸ್ವಲ್ಪ ಅದಕ್ಕೆ. ಮತ್ತು 11ನೇ ನಂಬರ್ ಏನೈತಿ ವರುಣ್ ಚಕ್ರವರ್ತಿ ಅವರು. ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲ್ವೇನ. ಇನ್ನು ಇಂಗ್ಲೆಂಡ್ ಪ್ಲೇಯಿಂಗ್ ಇಲ್ವೇನ್ ಹೆಂಗಿರುತ್ತೆ ಅಂದ್ರೆ ಆಸ್ ಇಟ್ ಇಸ್ ಸೇಮ್ 2ನೇ T20 ಗತಿನ ಇರುತ್ತೆ. ಇಂಗ್ಲೆಂಡ್ ಪ್ಲೇಯಿಂಗ್ ಇಲ್ವೇನ್ ಯಾವುದೇ ಬದಲಾವಣೆ ಇರಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಓಪನಿಂಗ್ ಒಳಗಡೆ ಸೇಮ್ ಫಿಲ್ ಸಾಲ್ಟ್, ಬೆನ್ ಡಿಕೆಟ. ಮತ್ತು 3ನೇ ನಂಬರ್ ಏನೈತಿ ಬಟ್ಲರ್. 4ನೇ ನಂಬರ್ ಏನೈತಿ ಸ್ಮಾಗ್ ಬ್ರೂಕ. ಮತ್ತು 5ನೇ ನಂಬರ್ ಏನೈತಿ ಲಿಯಾಮ್ ಲಿವಿಂಗ್ಸ್ಟನ್. 6ನೇ ನಂಬರ್ದಾಗ ಏನೈತಿ ಜೇ ಸ್ಮಿತ್. 7ನೇ ನಂಬರ್ದಾಗ ಏನೈತಿ ಜುಮ್ಮಿ ಓಟನ್. 8ನೇ ನಂಬರ್ದಾಗ ಏನೈತಿ ಮನಿ ಮ್ಯಾಚ್ ಆಡಿದ್ರೆ ಬ್ರ್ಯಾಂಡನ್ ಕರ್ಸ್ಬೋರ್ ಆಡೋ ಸಾಧ್ಯತೆ ಐತಿ. 9ನೇ ನಂಬರ್ ಏನೈತಿ ಆದಿಲ್ ರಶೀದ್. ಇವ್ರಿಗೆ ಸ್ವಲ್ಪ ಬ್ಯಾಟ್ ಬೀಸ್ತಾರೋ ಕಣ್ಣು ಮುಚ್ಚಿ ಅವ್ರದ್ದು. ಮತ್ತು 10ನೇ ನಂಬರ್ ಏನೈತಿ ಜೋಪ್ರಾ ಆರ್ಚರ್ ನಾಯಕ್ ಎಲ್ಲ ಮುಗಿತಾರೋ. ಈ ಸ್ಪೆಷಾಲಿಟಿ ಇದೆ ಇವ್ರದ್ದು. ಇನ್ನು ಮಾರ್ಕೋಟ್ ಏನೈತಿ ಅವರು ಎಲ್ಲ ಕಡೆ ಎಲ್ಲ ಥರ ಮನುಷ್ಯರಿಗೆ ಕಲ್ಲುಗಿತಾರೋ. ಮತ್ತು ಎಲ್ಲ ಥರ ಎಲ್ಲರಿಗೆ ಕಲ್ಲುಗಿ ಸ್ಪೆಷಾಲಿಟಿ ಇವ್ರಂತಾಗೈತಿ. ಅದಕ್ಕೆ ಇವ್ರಿಗೆ ಟೀಮ್ನಾಗ ಇದಾರು. ಮತ್ತು ಇದಾಗಿತ್ತು ಇವತ್ತಿನ ಇಂಗ್ಲೆಂಡ್ ಪ್ಲೇಯಿಂಗ್ ಇಲ್ವೇನ. ಮತ್ತು ಎರಡು ಟೀಮ್ ಕಡೆ ನೋಡ್ರೆ ಸ್ಟ್ರಾಂಗ್ ನಮ್ಮ ಟೀಮ್ ಇಂಡಿಯಾ ಐತಿ ಅಂತ ಹೇಳ್ಬೇಕು. ಯಾಕಂದ್ರೆ ಎರಡು ನಮ್ಮ ಟೀಮ್ ಇಂಡಿಯಾನ ಡಾಮಿನೇಟ್ ಮಾಡ್ಕೊತ ಬಂದೈತಿ. ಅದಕ್ಕೆ ಇವತ್ತು ಸ್ವಲ್ಪ ಒಂಥರ ಲೋ ಕಾಣಿಸ್ತಿರ್ಬೋದು. ಆದ್ರೆ ಇಂಗ್ಲೆಂಡ್ ಟೀಮ್ ನಾವು ಕಡೆಗಣಿಸೋಕ್ಕಾಗಂಗಿಲ್ಲ. ಯಾಕಂದ್ರೆ ಯಾವಾಗ ಹೆಂಗೆ ಆಡ್ತಾ ಹೇಳಕ್ಕೆ ಬರಲ್ಲ ಅವ್ರಿಗೆ. ನೋಡ್ಬೇಕಿದ್ನ ನಮ್ಮ ಸೂರ್ಯಕುಮಾರ್ ಯಾದವ್ ಇವ್ರನ್ನ ತುಳಿಬೋದು ಇನ್ನೂ ಸ್ವಲ್ಪ ಅಂದ್ರೆ ಸೀರೀಸಾಗಿ ಗೆದ್ದು ಬಿಡೋದು ನಮ್ಮ ಟೀಮ್ ಇಂಡಿಯಾ ಇವತ್ತು. ನೋಡಿ ಇವತ್ತು ಏನಾಗತ್ತೆ ಪ್ರಿಡಿಕ್ಷನ್ ಟೈಮಿಗೆ ಬಂದರೆ ಇವತ್ತಿನ ಮ್ಯಾಚ್ ಮತ್ತು ನಮ್ಮ ಇಂಡಿಯಾ ಗೆದ್ದು ಸೀರೀಸನ್ನ ಗೆದ್ದು ಬಿಡ್ತಾ ನನ್ನ ಪ್ರಿಡಿಕ್ಷನು. ಮತ್ತು ಇವತ್ತಿನ ಮ್ಯಾಚ್ನಾಗ ಯಾರು ಚಲೋ ಆಡ್ತಾರಂದ್ರೆ ಒಂದು ಇಂಡಿಯಾ ಕಡೆ ಬಂದು ಇವತ್ತು ಆಡೋ ಸಾಧ್ಯತೆ ಅಂದ್ರೆ ಬಂದು ಸ್ಯಾಮ್ಸನ್ ಅವರಿಂದ ಒಳ್ಳೆ ನಾಕ್ ಬರ್ತೈತೆ ಅನ್ಕೊಂತೀನಿ. ಮತ್ತು ಇಂಗ್ಲೆಂಡ್ ಟೀಮ್ನಾಗ ಯಾರಂತ ಅಂದ್ರೆ ಸೇಮ್ ಬಟ್ ಅವ್ರು ಆಡ್ಲತ್ತರು. ಇವತ್ತು ಒಂದು ಸ್ವಲ್ಪ ಚೇಂಜ್ ಇಡ್ನು ಬ್ರೂಕ್ ಅವ್ರು ಆಡೋ ಸಾಧ್ಯತೆ ಐತಿ. ಬ್ರೂಕ್ ಅವ್ರು ಆಡೋ ಸಾಧ್ಯತೆ ಚಲೋತನ ಆಡೋ ಸಾಧ್ಯತೆ ಐತಿ. ನೋಡ್ಬೇಕು ಬ್ರೂಕ್ ಆಡ್ತಾರಲ್ಲತ್ತೆ
ಇದಕ್ಕೆ ಭಾಳ ಅಸಹ್ಯ ಮಾಡ್ಕೊಂಡರು ಎರಡು ಆಯ್ತು. ನೋಡ್ಬೇಕು ಇವತ್ತರ RCB ಯಾವ ಹುಲಿಗಳು ಗರ್ಜಿಸ್ತಾವಂತೆ. ಸೊ ನೋಡೋಣ ಇವತ್ತು T20 ಒಳಗೆ ಏನೇನು ಆಕತಿ ಮತ್ತು ಮ್ಯಾಚ್ ಮುಗಿದ್ಮೇಲೆ ರಿವ್ಯೂ ವಿಡಿಯೋದಾಗ ನೋಡೋಣ. ಸೊ ಇದಾಗಿತ್ತು ಇವತ್ತಿನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ T20 ಪ್ರಿವ್ಯೂ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಆಗಿತ್ತು ಕಾಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.